ಇನ್ನು ಮೈಸೂರಿನಲ್ಲಿ ಭ್ರೂಣ ಹತ್ಯೆ ಭ್ರೂಣ ಪತ್ಯೆ ಕೇಸ್ನ ತನಿಖೆ ಚುರುಕುಗೊಂಡಿದೆ. ಮೈಸೂರು ತಾಲೂಕಿನ ಹುನಗನಹಳ್ಳಿಯಲ್ಲಿ ಈ ಒಂದು ಹೇಯ ಕೃತ್ಯ ನಡೆದಿರುವಂಥದ್ದು ಬೆಳಕಿಗೆ ಬಂತು. ಸುತ್ತಲೂ ಹಸಿರು, ಮಧ್ಯೆ ಐಷಾರಾಮಿ ಬಂಗಲೆ. ಆದರೆ ಈ ಐಷಾರಾಮಿ ಬಂಗಲೆಯಲ್ಲಿ ನಡೀತಾ ಇದ್ದಿದ್ದು ಈ ಥರದ ಒಂದಷ್ಟು ಇಲ್ಲೀಗಲ್ ಚಟುವಟಿಕೆಗಳು. ಭ್ರೂಣ ಪತ್ತೆ ಮಾಡೋದು, ಭ್ರೂಣಲಿಂಗ ಪತ್ತೆ ಮಾಡೋದು, ಹತ್ಯೆ ಮಾಡೋದು ಎರಡೂ ಕೂಡ ಕ್ರೈಮ್. ಸೊ ಅಂಥ ಒಂದು ಕ್ರೈಮನ್ನು ಈ ಬಿಲ್ಡಿಂಗ್ನ ಮೊದಲ ಮಹಡಿಯಲ್ಲಿ ಮಾಡ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ನಿಖರ ಮಾಹಿತಿಯನ್ನು ಸಿಕ್ಕಂತಹ ಪೊಲೀಸರು ರೇಡ್ ಮಾಡಿ ಅಲ್ಲಿ ಒಂದಷ್ಟು ಕ್ಯಾಶನ್ನು ಕೂಡ ರಿಕವರ್ ಮಾಡಿಕೊಂಡ್ರು. ಈ ತನಿಖೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಗಳು ಹೊರಗಡೆ ಬರ್ತಾ ಇವೆ. ಸುಮಾರು 8ರಿಂದ 10 ಅಡಿ ಎತ್ತರದ ಬೃಹತ್ ಕಾಂಪೌಂಡನ್ನು ನಿರ್ಮಾಣ ಮಾಡ್ಕೊಂಡಿದ್ರು. ಒಳಗಿನದ್ದು ಏನೂ ಹೊರಗಡೆ ಕಾಣಬಾರ್ದು ಅನ್ನೋ ರೀತಿಯಲ್ಲಿ ಇವರು ವ್ಯವಸ್ಥೆ ಮಾಡ್ಕೊಂಡಿದ್ರಂತೆ. ಮೊದಲ ಮಹಡಿಯಲ್ಲಿ ಈ ರೀತಿ ಭ್ರೂಣ ಪತ್ತೆ ಮಾಡಿ ನಂತರ ಹತ್ಯೆ ಮಾಡ್ತಾ ಇದ್ರು ಈ ಪಾಪಿಗಳು ಅನ್ನುವಂಥದ್ದು ಗೊತ್ತಾಗಿದೆ. ಸದ್ಯಕ್ಕೆ 3 ಜನರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ.